ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಮಾರ್ನಿಂಗ್ ಟಿಫನ್ಗೆ ಇಡ್ಲಿ ಮತ್ತು ಚಿಕನ್ ಸಾರು ಮಾಡೋಣ ಅಂತ. ಮಕ್ಕಳಿಗಂತೂ ತುಂಬ ಇಷ್ಟ. ನನ್ನ ಮಗಳಂತೂ ಯಾವಾಗಲೂ ಇದೇ ಕೇಳ್ತಿರ್ತಾಳೆ. ಹಾಗಾಗಿ ಹಿಟ್ಟು ನೈಟೇ ಅರ್ದಿಟ್ಟಿದ್ದೆ, ಚೆನ್ನಾಗಿ ಉಬ್ಬಿತ್ತು. ಸೂಪರಾಗಿ ಮಿಕ್ಸ್ ಮಾಡಿ ಉಪ್ಪು ಮತ್ತು ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಬಿಟ್ಟೆ. ಅಷ್ಟರಲ್ಲಿ ಹಿಟ್ಟು ಇದ್ಬಿಟ್ಟು ಬೇಯಕ್ಕೆ ಇಟ್ಕೊಂಡೆ. ಚಿಕನ್ ಸಾರಿಗೆ ಚಿಕನ್ ತಂದು ಇದ್ದೆ, ವಾಶ್ ಮಾಡಿಬಿಟ್ಟು ಎತ್ತಿಕೊಂಡು ಈರುಳ್ಳಿ ಮತ್ತು ಟೊಮೊಟೊನ ಮಸಾಲ ರುಬ್ಕೊಳ್ಳೋಕ್ಕೆ ಕಟ್ ಮಾಡಿಕೊಂಡೆ. ಎಲ್ಲ ಕಟ್ ಮಾಡಿ ಹಾಕ್ಬಿಟ್ಟು ಆಮೇಲೆ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಚಕ್ಕೆ, ಲವಂಗ, ಉರ್ಗಡ್ಲೆ, ತೆಂಗಿನಕಾಯಿ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು, ನಾನು ಜಾಸ್ತಿ ತೆಂಗಿನಕಾಯಿ ಹಾಕಲ್ಲ, ಸ್ವಲ್ಪನೇ ಹಾಕೋದು, ಹಾಕಿಬಿಟ್ಟು ರುಬ್ಕೊಂಡು ಮಸಾಲ ಎತ್ತಿಕೊಂಡೆ. ಒಂದು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿಬಿಟ್ಟು ಕುಕ್ಕರಲ್ಲಿ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಮತ್ತು ಸೋಂಬು ಹಾಕ್ಬಿಟ್ಟು, ಈರುಳ್ಳಿ ಫ್ರೈ ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬಿಟ್ಟು ಚಿಕನ್ನು, ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದೆ. ಅದು ನೀರು ಹೋಗೋ ತನಕ ಚಿಕನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ರುಬ್ಬಿಟ್ಕೊಂಡಿದ್ನೆಲ್ಲ ಆ ಮಸಾಲ ಹಾಕ್ಬಿಟ್ಟು ಆಮೇಲೆ ಖಾರ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಎಷ್ಟು ಬೇಕಷ್ಟು ನೀರು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಿಟ್ಟೆ. ಒಂದು ವಿಸಿಲ್ 2 ವಿಸಿಲ್ ಬಂದರೆ ಸಾಕು, ಯಾಕೆಂದರೆ ಎಣ್ಣೆಯಲ್ಲಿ ಚಿಕನ್ನು ಬೆಂದಿರುತ್ತಲ್ಲ. ಹಾಗೆ ಇಡ್ಲಿ ಸೂಪರಾಗಿ ಸಾಫ್ಟಾಗಿ ಬಂದಿತ್ತು. ನಾನು ರೇಷನ್ ಅಕ್ಕಿ, ಅವಲಕ್ಕಿ, ಉದ್ದಿನ ಬೇಳೆನೇ ಯೂಸ್ ಮಾಡೋದು.